Hello everyone, welcome to Sanmargaha classes. ನಾವು LBA ಜೀವದ ಮೂಲ ಘಟಕ ಪಾಠದ ಪ್ರಶ್ನೆ ಉತ್ತರಗಳನ್ನು ವಿವರಿಸುತ್ತಿದ್ದೇನೆ. ಪ್ರಶ್ನೆ 44. ಮೈಟೊಕಾಂಡ್ರಿಯಾದ ರಚನೆಯು ಕೋಶೀಯ ಉಸಿರಾಟದಲ್ಲಿ ಅದರ ಕಾರ್ಯವನ್ನು ಹೇಗೆ ಬೆಂಬಲಿಸುತ್ತದೆ? ನೀವು ಈಗಾಗಲೇ ಮೈಟೊಕಾಂಡ್ರಿಯಾ ರಚನೆಯನ್ನು ಗಮನಿಸಿದ್ದೀರಾ ಅಲ್ವಾ, ತಿಳಿದುಕೊಂಡಿದ್ದೀರಾ. ಸೊ ಹೇಗಿದೆ ಮೈಟೊಕಾಂಡ್ರಿಯಾದ ರಚನೆ? ಅದು 2 ಪದರುಗಳನ್ನ ಹೊಂದಿದೆ ಅಲ್ವಾ, ಹೊರ ಪೊರೆ ಮತ್ತು ಒಳಗಿನ ಪೊರೆ. ಸೊ ಈ ಹೊರಗಿನ ಪೊರೆ ಮತ್ತು ಒಳಗಿನ ಪೊರೆ ಇರುತ್ತದೆ ಮತ್ತು ಈ 2 ಪದರುಗಳು ಮತ್ತು ಕ್ರಿಸ್ಟೆ ರಚನೆಯನ್ನು ನೀವು ಗಮನಿಸಬಹುದು. ಕ್ರಿಸ್ಟೆ ಅಂದರೆ ಈ ಕೊಳವೆಗಳ ತರ ಏನು ರಚನೆಗಳು. ಅವುಗಳ ರಚನೆ ಅದರ ಮೇಲ್ಮೈ ವಿಸ್ತೀರ್ಣವನ್ನು ಹೆಚ್ಚಿಸುತ್ತಿದೆ. ಸೊ ಅದರ ಮೇಲ್ಮೈ ವಿಸ್ತೀರ್ಣ ಅದು ಹರಡಿಕೊಂಡಿರುವ ವಿಸ್ತೀರ್ಣವನ್ನು ಹೆಚ್ಚಿಸುವುದರಿಂದ ಇದು ಜೀವಕೋಶದ ಉಸಿರಾಟದ ಮೂಲಕ ಪರಿಣಾಮಕಾರಿಯಾಗಿ ಶಕ್ತಿಯ ಉತ್ಪಾದನೆಗೆ ಅನುವು ಮಾಡಿಕೊಡುತ್ತದೆ. ಥ್ಯಾಂಕ್ ಯು.